ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸು, ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿ, ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟವಾಗಿದ್ದರೆ, ಯೂಸ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಟಿಪ್ ನಂಬರ್ 1, ನಾವು ಮನೆಯನ್ನು ಒರೆಸುವಾಗ ನಾವು ಡೆಟಾಯಿಲ್ ಇಲ್ಲ ಶಾಂಪೂ ಈ ರೀತಿ ಹಾಕ್ಕೊಂಡು ಒರೆಸ್ತಾ ಇರ್ತೀವಿ. ಮತ್ತು ವಾರಕ್ಕೆ ಒಂದು ಸರಿ ನಾವು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾವು ಮನೆಯನ್ನು ಒರೆಸೋದ್ರಿಂದ ನಮಗೆ ಮನೆಯಲ್ಲೊಂದು ಪಾಸಿಟಿವ್ ಎನರ್ಜಿ ಥರ ಇರುತ್ತೆ. ಆ್ಯಂಡ್ ಮನೆ ಕೂಡ ಕ್ಲೀನಾಗಿರುತ್ತೆ, ಶೈನಿಯಾಗೇ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ನಾವು ವಾರಕ್ಕೊಂದು ಸರಿ ಈ ರೀತಿ ಕ್ಲೀನ್ ಮಾಡಿದ್ರೆ ಸಾಕು. ನಮಗೆ ಮನೆಯಲ್ಲಿ ತುಂಬಾ ಒಳ್ಳೆಯದು. ಆ್ಯಂಡ್ ನಮಗೆ ಮನೆ ನೋಡೋದಕ್ಕೆ ನೋಡಿ, ನೀವೇ ನೋಡ್ತಾ ಇರ್ಬೋದು, ಮನೆಯನ್ನು ಒರೆಸುವಂಥ ಟೈಮಲ್ಲಿ ಎಷ್ಟು ಕ್ಲೀನಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಆ ಟೈಲ್ಸ್ಗಳು ತುಂಬ ಚೆನ್ನಾಗೇ ಇರುತ್ತೆ. ಈ ರೀತಿ ಒಂದು ಸಲ ಒಂದು ಶಾಂಪೂವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಅಷ್ಟೇ. ಎಷ್ಟು ಶೈನಿಯಾಗಿ ಕಾಣಿಸ್ತಿದೆಯಲ್ಲ, ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಟಿಪ್ ನಂಬರ್ 2, ನಾವು ನೈಟ್ ಮಲಗುವಂಥ ಟೈಮಲ್ಲಿ ಕೌಂಟರ್ ಟಾಪು, ಸ್ಟವ್ ಎಲ್ಲ ತೊಳೆದಿರ್ತೀವಿ. ಆದ್ರೂ ಬೆಳಗ್ಗೆ ಇನ್ನೂ ಒಂದು ಸರಿ ನಾವು ಕೌಂಟರ್ ಟಾಪು ಮತ್ತು ಸ್ಟವನ್ನು ತೊಳೆದು ಆದಮೇಲೆ ನಾವು ಅಡುಗೆಯನ್ನು ಮಾಡೋದಾಗಲಿ, ಕ್ಯಾರೆಟು, ತರಕಾರಿ ಈ ರೀತಿ ಏನಾದರೂ ಕಟ್ ಮಾಡೋದಾಗಲಿ ಮಾಡಬೇಕು. ಯಾಕಂದರೆ ನಾವು ನೈಟ್ ಮಲಗುವಂಥ ಟೈಮಲ್ಲಿ ಕ್ಲೀನ್ ಮಾಡಿದ್ರೂ ಅದ್ರ ಮೇಲೆ ಜಿರಳೆ, ಹಲ್ಲಿಗಳು ಈ ರೀತಿ ಓಡಾಡಿರುತ್ತೆ. ಅದನ್ನು ಮತ್ತೆ ನಾವು ಕ್ಲೀನ್ ಮಾಡ್ದಿರ ಏನಾದರೂ ಕೆಲಸ ಅಡುಗೆ ಮಾಡುವಂಥ ಟೈಮಲ್ಲಿ ನಮಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಎಲ್ಲ ಥರದ ನಮಗೆ ಸಮಸ್ಯೆಗಳು ಬರುತ್ತೆ. ಆ ರೀತಿ ಬರ್ದಿರೇ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಫಸ್ಟು ಕೌಂಟರ್ ಟಾಪ್ ಸ್ಟವನ್ನು ತೊಳೆದಾದ್ಮೇಲೆ ನಾವು ಅಡುಗೆಯನ್ನು ಮಾಡಬೇಕು. ಟಿಪ್ ನಂಬರ್ 3, ನಾವು ಈ ರೀತಿ ಸ್ಯಾರಿಗೆ ಪಿನ್ ಹಾಕುವಂಥ ಟೈಮಲ್ಲಿ ಅದರ ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತೆ. ಎಷ್ಟೇ ನಾವು ಟ್ರೈ ಮಾಡಿದ್ರೂ ಸ್ಯಾರಿಗೆ ಅನ್ನೋದು ಅದು ಪಿನ್ನು ಹಾಕೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ವಾರಕ್ಕೊಂದು ಸಾರಿ ನಾವು ಈ ರೀತಿ ಅದಕ್ಕೆ ಶಾರ್ಪ್ನೆಸ್ ಅನ್ನೋದು ಮಾಡ್ಕೋಬೇಕು. ಅದು ಯಾವ ರೀತಿ ಅಂದರೆ, ಈ ರೀತಿ ನೈಲ್ ಕಟರ್ಗೆ ಒಂದು ಶಾರ್ಪ್ನರ್ ಅನ್ನೋದು ಬಂದಿರುತ್ತಲ್ಲ, ಆ ಶಾರ್ಪ್ನರ್ಗೆ ನಾವು ಈ ರೀತಿ ಪಿನ್ನನ್ನು ಸೇರಿ ಈ ರೀತಿ ಒಂದು ಮುಂದೆಗೆ ಹಿಂದೆಗೆ ಈ ರೀತಿ ಶಾರ್ಪ್ ಮಾಡೋದ್ರಿಂದ ನಮಗೆ ಆ ಪಿನ್ ಅನ್ನೋದು ತುಂಬ ಚೆನ್ನಾಗಿ ಶಾರ್ಪಾಗಿರುತ್ತೆ. ಮತ್ತು ನಮ್ಮ ಸ್ಯಾರಿಗೆ ಪಿನ್ ಅನ್ನೋದು ಕೂಡ ತುಂಬ ಈಸಿಯಾಗಿ ನಾವು ಹಾಕ್ಕೋಬೋದು. ಈ ರೀತಿ ಟ್ರೈ ಮಾಡಿ. ನಿಮಗೆ ಟಿಪ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 4, ನಾವು ಸೆಲೋ ಟೇಪನ್ನು ಯೂಸ್ ಮಾಡುವಂಥ ಟೈಮಲ್ಲಿ ನಮಗೆ ಆ ಎಡ್ಜ್ ಅನ್ನೋದು ಎಲ್ಲಿದೆ ಅಂತ ಬೇಗನೆ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಆ ಸೆಲೋ ಟೇಪ್ ಮೇಲೆ ಈ ರೀತಿ ನಾವು ಯೂಸ್ ಮಾಡುವಂಥ ಟಾಲ್ಕಮ್ ಪೌಡರ್ ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಯಾವುದಿದ್ರೆ ಆ ಪೌಡರನ್ನು ಆ ಟೇಪ್ ಮೇಲೆ ಈ ರೀತಿ ಹಾಕಿಬಿಟ್ಟು ರಬ್ ಮಾಡಿ. ಈ ರೀತಿ ಲೈಟಾಗಿ ರಬ್ ಮಾಡಬೇಕು, ಜಾಸ್ತಿ ರಬ್ ಮಾಡಬಾರ್ದು. ಈ ರೀತಿ ರಬ್ ಮಾಡಿದ್ರೆ ನಮಗೆ ಆ ಸೆಲೋ ಟೇಪ್ ಎಡ್ಜ್ ಅನ್ನೋದು ಎಲ್ಲಿದೆಯೋ ಬೇಗ ಸಿಗುತ್ತೆ. ನಾವು ಅದ್ರ ಎಲ್ಲಿದೆ ಅಂತ ಹುಡುಕಿ ಟೈಮ್ ವೇಸ್ಟ್ ಆಗೋದು ಇರೋದಿಲ್ಲ. ಈ ರೀತಿ ಟ್ರೈ ಮಾಡಿ. ಮತ್ತು ಆ ಟೇಪನ್ನು ಸ್ವಲ್ಪ ಓಪನ್ ಮಾಡಿಬಿಟ್ಟು ಸೇಫ್ಟಿ ಪಿನ್ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಸ್ಟಿಕ್ ಇರುತ್ತಲ್ಲ, ಅದು ಸ್ವಲ್ಪ ಆ ಟೇಪ್ ಮೇಲೆ ಹಾಕಿ ಕ್ಲೋಸ್ ಮಾಡಿ. ನಮಗೆ ಆ ಎಡ್ಜ್ ಅನ್ನೋದು ಬೇಗ ಸಿಗುತ್ತೆ. ಟಿಪ್ ನಂಬರ್ 5, ನಾವು ಸ್ಯಾರಿಗೆ ಈ ರೀತಿ ಪಿನ್ ಹಾಕುವಂಥ ಟೈಮಲ್ಲಿ ಆ ಸ್ಯಾರಿ ಪಿನ್ನು ಈ ರೀತಿ ಆ ಹೋಲ್ ಇದೆಯಲ್ಲ, ಆ ಹೋಲ್ಗೆ ಆ ಸ್ಯಾರಿ ಅನ್ನೋದು ಸೇರ್ಕೊಂಡ್ಬಿಡುತ್ತೆ. ಮತ್ತು ನಮ್ಗೆ ತೆಗೆಯೋದು ಒಂದು ಕಷ್ಟ ಆಗುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ನಾವು ಈ ರೀತಿ ಬಿಸ್ಕೆಟ್ ಪ್ಯಾಕೆಟ್ ಇರ್ಬೋದು, ಇಲ್ಲ ಲೇಸ್ ಪ್ಯಾಕೆಟ್ ಆಗಿರ್ಬೋದು, ಈ ರೀತಿ ಪ್ಯಾಕೆಟ್ಸ್ ಇರುತ್ತಲ್ಲ, ಆ ಪ್ಯಾಕೆಟ್ಸನ್ನು ಈ ರೀತಿ ಚಿಕ್ಕದಾಗೆ ನಾವು ಕಟ್ ಮಾಡ್ಕೋಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಪೇಪರ್ಗೆ ನಾವು ಆ ಸೇಫ್ಟಿ ಪಿನ್ ಇದೆಯಲ್ಲ, ಆ ಪಿನ್ಗೆ ಹಾಕ್ಕೋಬೇಕು. ಈ ರೀತಿ ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಆ ಪೇಪರ್ ಇಷ್ಟಾದರೆ ಸಾಕು, ಇಷ್ಟು ಚಿಕ್ಕದಾದರೆ ಸಾಕು. ಈ ರೀತಿ
ಕಟ್ ಮಾಡಿಕೊಂಡು ಆ ಪಿನ್ನಿಗೆ ನಾವು ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಂಡು ಮತ್ತು ನಾವು ಸ್ಯಾರಿಗೆ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಸ್ಯಾರಿ ಪಿನ್ನಿಗೆ ನಮಗೆ ಆ ಸ್ಯಾರಿ ಅನ್ನೋದು ಸೇರ್ಕೊಳ್ಳೋದಿಲ್ಲ, ನಮ್ಗೆ ಕೂಡ ಈಸಿ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಟಿಪ್ ನಂಬರ್ 6, ನಾನಿಲ್ಲಿ ಒಂದು ಬೌಲ್ಗೆ ಮಸಾಲೆ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಮಸಾಲೆ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾವು ಯೂಸ್ ಮಾಡುವಂಥ ಟಾಲ್ಕಮ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಎಲ್ಲಿ ಯೂಸ್ ಮಾಡಬೇಕಂದ್ರೆ, ಇದಂತೂ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಇದನ್ನು ಸ್ವಲ್ಪ ನಾವು ಈ ಅಡುಗೆ ಮನೆಯಲ್ಲಿ ಮತ್ತು ಈ ರೀತಿ ಹಾಲು ಬೆಡ್ರೂಮಲ್ಲಿ, ಬಚ್ಚಲಲ್ಲಿ, ಬಾತ್ರೂಮ್ ಹತ್ರ ಈ ರೀತಿ ಹಾಕ್ಕೊಂಡು ಸೈಡಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಆ ಇರುವೆಗಳನ್ನೋದು ಇರುತ್ತಲ್ಲ, ಅವು ಬರ್ದಿರ ಇರುತ್ತೆ. ಮತ್ತು ನಾವು ಇದೇ ರೀತಿ ಶುಗರ್ ಬಾಕ್ಸ್ ಇರುತ್ತಲ್ಲ, ಆ ಶುಗರ್ ಬಾಕ್ಸ್ ಕೂಡ ನಾವು ಹಾಕ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಇರುವೆ ಅನ್ನೋದು. ಟಿಪ್ ನಂಬರ್ 7, ನಾವು ಅಡುಗೆ ಮನೆಯಲ್ಲಾಗಿರ್ಬೋದು, ಇಲ್ಲ ಏನಾದರೂ ಕೆಲಸ ಮಾಡುವಂಥ ಟೈಮಲ್ಲಿ, ಇಲ್ಲ ನಮಗೆ ಏನಾದರೂ ಫೋನ್ ವಿಡಿಯೋ ಕಾಲ್ಸ್ ಈ ರೀತಿ ಏನಾದರೂ ಬರುವಂಥ ಟೈಮಲ್ಲಿ ನಾವು ಈ ರೀತಿ ಮೊಬೈಲ್ಗೆ ಸ್ಟ್ಯಾಂಡನ್ನು ಇಡೋದಿಲ್ಲ. ಈ ರೀತಿ ಗೋಡೆಗೆ ಏನಾದರೂ ನಾವು ಮೊಬೈಲ್ ಇಡುವಂಥ ಟೈಮಲ್ಲಿ ಅದು ಬಿದ್ದೋಗೋದು, ಈ ರೀತಿ ಜಾರೋದು ಆಗ್ತಾ ಇರುತ್ತಲ್ವ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸಿಂಪಲ್ ಟಿಪ್ಪನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಪೇಪರು, ಒಂದು ವಾಟರ್ ಬಾಟ್ಲ್, ಒಂದು ಪೆನ್ ಆರ್ ಪೆನ್ಸಿಲ್ ಯಾವುದಾದ್ರು ಒಂದಿದ್ದರೆ ಸಾಕು. ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು. ಈ ರೀತಿ ನಾನು ಆ ಪೆನ್ ತಗೊಂಡು ಈ ರೀತಿ ನಾನು ಫೋಲ್ಡ್ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ನಾನು ತೋರಿಸುವ ರೀತಿ ಫೋಲ್ಡ್ ಮಾಡಿ ಅರ್ಧಕ್ಕೆ ಫೋಲ್ಡ್ ಮಾಡಿದ್ರೆ ಸಾಕು. ಮತ್ತು ಆ ಪೇಪರ್ ಮೇಲೆ ಈ ರೀತಿ ಒಂದು ನೀರಿನ ಬಾಟ್ಲ್ ಇದೆಯಲ್ಲ, ಆ ಬಾಟಲನ್ನು ಆ ಪೇಪರ್ ಮೇಲೆ ಇಡಿ. ಈ ರೀತಿ ನಾನು ಫೋಲ್ಡ್ ಮಾಡಿದ್ದೀನಿ ನೋಡಿ. ಈಗ ವಾಟರ್ ಬಾಟ್ಲನ್ನು ಅದ್ರ ಮೇಲೆ ಇಡ್ತಿದ್ದೀನಿ. ಈಗ ನಮಗೆ ಒಂದು ಸಿಂಪಲ್ಲಾಗಿ ಇರುವಂತಹ ಮೊಬೈಲ್ ಸ್ಟ್ಯಾಂಡ್ ರೆಡಿಯಾಗಿದೆ. ಈಗ ನಾವು ವೀಡಿಯೋಸ್ ನೋಡ್ಬೋದು, ವಿಡಿಯೋ ಕಾಲ್ಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಫೋನ್ ಕಾಲ್ಸ್ ಮಾತಾಡ್ಬೋದು. ಈ ರೀತಿ ನಾವು ನಮಗೆ ಕೆಲಸ ಇರುವಂಥ ಟೈಮಲ್ಲಿ ಎಲ್ಲಾದರೂ ಈ ರೀತಿ ನಾವು ವಿಡಿಯೋ ಸ್ಟ್ಯಾಂಡ್ ಥರ, ಮೊಬೈಲ್ ಸ್ಟ್ಯಾಂಡ್ ಥರ ನಾವು ಯೂಸ್ ಮಾಡಿಕೊಂಡು ಈ ರೀತಿ ನಾವು ಮಾಡ್ಕೋಬೋದು. ನೋಡಿದ್ರಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ಏನು ಖರ್ಚಿಲ್ದಿರ ಯಾವ ರೀತಿ ನಮಗೆ ಮೊಬೈಲ್ ಸ್ಟ್ಯಾಂಡ್ ಅನ್ನೋದು ರೆಡಿಯಾಗಿದೆ ಅಂತ. ಟಿಪ್ ನಂಬರ್ 8 ಏನು ಅಂತ ನೋಡೋಣ. ನಾವು ನಾನ್ ವೆಜ್, ಫಿಶ್, ಚಿಕನ್, ಎಗ್ ಈ ರೀತಿ ಏನಾದರೂ ಮಾಡುವಂಥ ಟೈಮಲ್ಲಿ, ನಾನ್ ವೆಜ್ ಐಟಮ್ಸ್ ಮಾಡುವಂಥ ಟೈಮಲ್ಲಿ ಶಿಂಕು ಮತ್ತು ಪಾತ್ರೆಗಳು ತುಂಬಾ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಬರ್ದಿರೋ ಇರಬೇಕಂದ್ರೆ ನಾನು ಈ ರೀತಿ ಶಿಂಕಲ್ಲಿರುವಂಥ ಪಾತ್ರೆಗಳ ಮೇಲೆ ಎಲ್ಲ ಈ ರೀತಿ ನಿಂಬೆಹಣ್ಣಿನ ರಸವನ್ನು ಈ ರೀತಿ ಹಾಕ್ತೀನಿ ನೋಡಿ. ಮತ್ತು ಈ ರೀತಿ ಇಟ್ಟಾದಮೇಲೆ ಮತ್ತು ಕೌಂಟರ್ ಟಾಪ್ ಕೂಡ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತಲ್ಲ, ಆ ಕೌಂಟರ್ ಟಾಪ್ ಮೇಲೆ, ಸ್ಟವ್ ಮೇಲೆ ಈ ರೀತಿ ನಾನು ಲೆಮನನ್ನು ಈ ರೀತಿ ರಸವನ್ನು ಹಾಕ್ತಿದ್ದೀನಿ. ಈ ರೀತಿ ಆದ ನಂತರ ಪಾತ್ರೆಗಳು, ಸ್ಟವ್, ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ಆದಮೇಲೆ ಕೂಡ ಲಾಸ್ಟಲ್ಲಿ ಎಲ್ಲ ಕ್ಲೀನ್ ಆಗಿದೆ ಅನ್ನೋ ಟೈಮಲ್ಲಿ ಈ ರೀತಿ ಬ್ರಷ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಸಾರಿ ನಿಂಬೆಹಣ್ಣನ್ನು ಈ ರೀತಿ ಇಟ್ಕೊಂಡು ಕ್ಲೀನಾಗಿ ಈ ರೀತಿ ಬ್ರಷ್ ಥರ ರಬ್ ಮಾಡಬೇಕು. ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಒಂಚೂರು ಕೂಡ ಬರೋದಿಲ್ಲ. ಮತ್ತು ಸಿಂಕ್ ಕ್ಲೀನಾಗಿ ಶೈನಿಯಾಗಿರುತ್ತೆ ಮತ್ತು ನಮಗೆ ನಾನ್ ವೆಜ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸ್ ಎಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಯೂಸ್ ಆಗಿದೆ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋನ ನೋಡ್ತಿದ್ದೀರಾ, ಸ್ಕ್ರಿಪ್ಟ್ ಮಾಡೋದು ಈ ರೀತಿ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಅನ್ನೋದು ಮಾಡ್ತಿಲ್ಲ. ಪ್ಲೀಸ್ ಫುಲ್ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ನಂಬರ್ 9, ನಮಗೆ ಯಾವತ್ತಾದರೂ ಈ ರೀತಿ ದೋಸೆ ಹಿಟ್ಟು ಅನ್ನೋದು ಕಡಿಮೆ ಇದ್ದಾಗ ಈ ಟಿಪ್ಪನ್ನು ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬಾ ಯೂಸ್ ಆಯಿತು. ನನಗೆ ಈ ರೀತಿ ಹಿಟ್ಟು ಕಡಿಮೆ ಆಗಿರೋದ್ರಿಂದ
ಮನೆಗೆ ತುಂಬ ಜನ ಇರೋದ್ರಿಂದ ಇದು ಹಿಟ್ಟು ಅನ್ನೋದು ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನು ಫಾಲೋ ಮಾಡ್ತಿದ್ದೀನಿ. ನಿಮಗೂ ಈ ಟಿಪ್ ಇಷ್ಟ ಆದರೆ ನೀವು ಒಂದ್ಸರಿ ಫಾಲೋ ಮಾಡಿ. ನಾನು ಈ ಹಿಟ್ಟಿನ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡು ಅದರಲ್ಲಿ ನೀರು ಹಾಕಿ ಕಲಿಸ್ಬಿಟ್ಟು ಮತ್ತು ಈ ಹಿಟ್ಟಿನ ಜೊತೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಹಿಟ್ಟು ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ತುಂಬ ಜನ ತಿನ್ಬೋದು. ಮತ್ತು ದೋಸೆ ಕೂಡ ನಮಗೆ ತುಂಬ ನಾರ್ಮಲ್ ದೋಸೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಕೂಡ ಬರುತ್ತೆ. ನಿಮ್ಗೆ ಯಾವತ್ತಾದರೂ ಕಡಿಮೆ ಹಿಟ್ಟು ಇದೆ ಅನ್ನೋಂಥ ಟೈಮಲ್ಲಿ, ಇಲ್ಲಾಂದರೆ ನೀರು ಜಾಸ್ತಿ ಆಗೋಗಿದೆ ಹಿಟ್ಟಲ್ಲಿ ಅಂದಾಗ ಈ ಟಿಪ್ಪನ್ನು ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.